ಸೊ ಇವತ್ತು ಆಗಸ್ಟ್ 1 ಡೇ 1 ಆಫ್ ವೆಯ್ಟ್ ಲಾಸ್ ಜರ್ನಿ. ಸೊ ಆಗಸ್ಟ್ 10ವರೆಗೂ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ವೆಯ್ಟ್ ಬಂದು ಫ್ಲಕ್ಚುಯೇಟ್ ಆಗ್ತಾನೇ ಇತ್ತು. 80.65 ಇದೆ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ರೀಸನ್ನ. ಇಷ್ಟು ಜಾಸ್ತಿ ಆಗೋಕ್ಕೆ ಮೇನ್ ರೀಸನ್ ಇದೆ, ಮೆಡಿಕಲ್ ರೀಸನ್ನೇ. ಸೊ ಅದಕ್ಕೆ ನನಗೇನು ಬೇಜಾರಿಲ್ಲ, ಏನೋ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯಿತು ಅಂತ ಏನಿಲ್ಲ. ರೀಸನ್ ಸ್ಟ್ರಾಂಗ್ ಆಗೇ ಇದೆ. ಬಟ್ ಇದೇನೋ ವೇಟ್ ಮಾತ್ರ ಒಂದು ಸತಿ 80.20, 80.65 ಆ ಥರ ಎಲ್ಲ ತೋರಿಸ್ತಾ ಇದೆ. ಆಮೇಲೆ ಇನ್ನೊಂದು ಸತಿ ವಾಶ್ರೂಮ್ ಹೋಗಿ ಬಂದಾದಮೇಲೆ ಒಂದು 100 ಗ್ರಾಮ್ಸ್ ಆ ಥರ ಕಡಿಮೆ ಆಯಿತು. ಸೊ 80+ ಅಂತ ಅಂದ್ಕೊಳ್ಳೋಣ. ಒಂದು 100-200 ಗ್ರಾಮ್ಸ್ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನೆಕ್ಸ್ಟ್ ಟಾರ್ಗೆಟ್ ಬಂದು ವಿತಿನ್ 80 ಬರೋದು, 79 ಆ ಥರ. ಸೊ ಸೆಕೆಂಡ್ ಡೇ ಎಷ್ಟಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಇವತ್ತು ಸಿಂಪಲಾಗೇ ತೊಗೊಂಡಿದ್ದೀನಿ. ಸುಮಾರು ಸತಿ ನನ್ನ ವೆಯ್ಟ್ ಲಾಸ್ ಜರ್ನಿ ಹೀಗೆ ಇರುತ್ತೆ. ಫಸ್ಟು ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಂಡಿದ್ದೆ ನೋಡಿ. ಆಮೇಲೆ ರೆಡಿಯಾಗಿ ಸ್ವಲ್ಪ ವಾಶ್ರೂಮ್ ಎಲ್ಲ ಹೋಗಿ ಬಂದಾದಮೇಲೆ 80.15 ಆ ಥರ ತೋರಿಸ್ತಾ ಇದೆ. ಸೊ ಆ ಥರ ಹೆಚ್ಚು ಕಡಿಮೆ ಹಾಗೇ. ಸೊ ನೆಕ್ಸ್ಟು 79 ಆ ಥರ ಸ್ಕೇಲ್ ಮೇಲೆ ನೋಡೋಣ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ 78 ಪಾಯಿಂಟ್ ಸಮಥಿಂಗ್ ಆ ಥರ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟ್ ಚಿಯಾ ಸೀಡ್ಸ್ ತೊಗೊಂಡೆ. ಆಮೇಲೆ ನನ್ನ ಸ್ಟೂಡೆಂಟ್ ಒಂದು ಎಷ್ಟೋ ವರ್ಷದ ಹಿಂದೆ ಆಯಿತಾ, ನಾನು ಅವನಿಗೆ ಟೀಚ್ ಮಾಡಿದ್ದಿತ್ತು. ಅವನು ಈಗ ಏನೋ ಒಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ದಾನೆ ಅಂತ ಎಲ್ರಿಗೂ ಸ್ವೀಟು, ಅದು ಡ್ರೈ ಫ್ರೂಟ್ ಲಡ್ಡು ವಿತ್ ಡೇಟ್ಸ್ದು ಇಂದ ಮಾಡಿರೋಂಥದ್ದು. ತುಂಬ ಚೆನ್ನಾಗಿತ್ತು. ಅವ್ನು ನಾನು ಹೇಳಿದೆ ಅವನಿಗೆ ಸ್ವೀಟ್ಸ್ ಬಿಟ್ಬಿಟ್ಟಿದ್ದೇನೆ ಕಣೋ ಅಂತ. ಬಟ್ ಅವನು ಇಲ್ಲ ಮ್ಯಾಮ್, ಇದು ಡೇಟ್ಸು ಮತ್ತು ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿರೋದು ತಿನ್ನಿ ಅಂತ. ಸೊ ಒಂದು ಚಿಕ್ಕ ಪೀಸಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಪಿಂಕ್ ಸಾಲ್ಟ್ ತಂದಿದ್ದೆ. ಆ್ಯಕ್ಚುಲಿ 1 ಮಂತೆ ಆಯಿತು ತಂದು. ಬೇರೆ ಟಾಟಾ ಸಾಲ್ಟ್ ಇತ್ತು ಅಂತ ಇದನ್ನು ಎತ್ತಿಟ್ಟಿದ್ದೆ. ಈಗ ಅದನ್ನು ಖಾಲಿ ಆಯಿತು ಅಂತ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನಾವು ಹೇಗೆ ಅಂದರೆ ಚೇಂಜ್ ಮಾಡ್ತಾಯಿದ್ರೆ ಒಳ್ಳೆಯದು. ಎಣ್ಣೆ, ಉಪ್ಪು, ವೈಟ್ ಸಾಲ್ಟು ಮತ್ತು ಪಿಂಕ್ ಸಾಲ್ಟ್ ಆ ಥರ ಆಲ್ಟರ್ನೇಟ್ ಆಗಿ. ಇದು ಸ್ವಲ್ಪ ಕಾಸ್ಟ್ಲಿ, ಇದು 80 ರುಪೀಸೋ 90 ರುಪೀಸೋ ಬೀಳುತ್ತೆ. ಬೇರೆ ಉಪ್ಪು ನಿಮಗೆ 20-30 ರೂಪಾಯಲ್ಲಿ ಸಿಕ್ಬಿಡುತ್ತೆ. ಬಟ್ ಇದು ಮಿನರಲ್ಸ್ ಎಲ್ಲ ಜಾಸ್ತಿ. ಬೆಳಿಗ್ಗೆ ನಾನು ತೋರಿಸಿದ್ನಲ್ಲ ಟಿಫನ್ ಬಾಕ್ಸಲ್ಲಿ ಅನ್ನ ಸಾಂಬಾರೇ, ಮಸೊಪ್ಪು ಸಾರು. ಮಧ್ಯಾಹ್ನನೂ ಅಷ್ಟೇ ಮಸೊಪ್ಪು ಸಾರು ಮತ್ತು ಎಗ್ ಫ್ರೈ ಮಾಡ್ಕೊಂಡಿದ್ದೆ. ಇಷ್ಟೇ ಅನ್ನ ತುಂಬಾ ಕಡಿಮೆ ಮಾಡ್ಕೊತಾ ಇದ್ದೀನಿ. ಮತ್ತು ಪ್ರೋಟೀನ್ ಯಾವುದ್ಯಾವುದು ತೊಗೋಬೋದು ಅಷ್ಟನ್ನು ತೊಗೊಂಡಿದ್ದೀನಿ. ಇದು ನನ್ನ ಮಗಳ ಬರ್ಡೇದೇ ವ್ಲಾಗ್ ಆಗಿರುತ್ತೆ, ಜುಲೈ 30ದು. ಅದನ್ನು ಮಿಕ್ಸ್ ಮಾಡಿದ್ದೀನಿ. ಮಧ್ಯದಲ್ಲಿ ಅದು ಏನೇನು ಪ್ರಿಪ್ರೇಷನ್ ಅಂತ ಹಾಕಿದ್ನಲ್ಲ, ಅದೇ ತೋರಿಸಿದ್ನಲ್ಲ ವೀಡಿಯೋ, ಅದಕ್ಕೆ ಇದು ಮಿಸ್ ಆಯಿತು. ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಬ್ಲೂ ಕಲರ್ ಸ್ಯಾರಿ, ಅದು PTMದು. ಹೋಗಿ ಬರೋಷ್ಟರಲ್ಲಿ ಪಿಕ್ಚರ್ ಬಿಟ್ಟೋಯ್ತು ನನಗಂತೂ. ಮಾತಾಡಿ ತುಂಬ ಸುಸ್ತಾಗೋಗಿತ್ತು. ಸೊ ಬರಬೇಕಾದ್ರೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಅವ್ರು 3 ಜನಕ್ಕೂ ರಜೆ ಇತ್ತು. ನನಗೆ ಹೋಗೋಕ್ಕೇ ಇಂಟ್ರೆಸ್ಟ್ ಇರಲಿಲ್ಲ ಕೆಲಸಕ್ಕೆ. ಬಟ್ PTM ದಿನ ನಾವು ಮಿಸ್ ಮಾಡೋಂಗೇ ಇಲ್ಲ. ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ರಜೆ ಹಾಕಬೇಡಿ ಅಂದರೆ. ತುಂಬ ಎಮರ್ಜೆನ್ಸಿ ಇದ್ದರೆ ರಜೆ ಹಾಕ್ಬೋದು. ಬಟ್ ನಾವು ರೆಸ್ಪಾನ್ಸಿಬಲಾಗಿ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ ಅಂದರೆ ಆ ದಿನ ರಜೆ ಹಾಕೋದು ಸರಿ ಹೋಗೋಲ್ಲ. ಸೊ ಹೋಗಿದ್ದೆ. ಬರಬೇಕಾದ್ರೆ ಕೇಕು, ಪಫ್ಸು, ಇದೆಲ್ಲ ನಂದು ಡಯಟ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು, ಅಂದರೆ ಜುಲೈ 30 ಇದೆಲ್ಲ ಮಾಡಿದ್ದು. ಆಮೇಲೆ ಸಂಜೆ ಹಸ್ಬೆಂಡ್ಗೆ ಮ್ಯೂಸಿಕ್ ಪ್ರಾಕ್ಟೀಸ್ ಇತ್ತು. ಈಗ ಡ್ರಾಮಾ ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ, ಅದರದ್ದು ಪ್ರಾಕ್ಟೀಸ್ ಎಲ್ಲ ಆಗ್ತಾ ಇರುತ್ತೆ. ಸಂಜೆ ಅವರು ಇನ್ನೇನು ಹೊರಡಬೇಕು, ಅದಕ್ಕೆ ನಾನು ಆ್ಯಕ್ಚುಲಿ ಫಾಸ್ಟಾಗೆ ಬಂದೆ. ಹಸ್ಬೆಂಡ್ ಹೊರಟೋಗ್ತಾರೆ, ಕೇಕ್ ಕಟ್ಟಿಂಗ್ ಅವ್ರ ಜೊತೆನೇ ಇದ್ಕೊಂಡು ಮಾಡೋಣ ಅಂತ. ಯಾಕೆಂದರೆ ಯಾವಾಗಲೂ ಫ್ಯಾಮಿಲಿ ಜೊತೆ ಮಾಡಿದ್ರೆ ನನಗೆ ಭಾರಿ ಆ ಮೊಮೆಂಟರಿ ತುಂಬ ನೆನಪಿರುತ್ತೆ, ಮೆಮೊರಿಯಾಗಿ ಮಾಡಬೇಕು ಆ ಥರ ಎಲ್ಲ. ಸೊ ನನಗೆ ಫ್ಯಾಮಿಲಿ ಮೂಮೆಂಟ್ ತುಂಬ ಇಷ್ಟ. ವೆರಿ ರೇರ್ ನಾವು ಜೊತೇಲಿ ಕೂತ್ಕೊಂಡು ತಿನ್ನೋದು, ಮಾತಾಡೋದು, ಫಿಲಮ್ ನೋಡೋದು, ಈ ಥರ ಸೆಲೆಬ್ರೇಷನ್ಸು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಬರೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿತ್ತು ಫ್ರೆಂಡ್ಸ್. ಇದು PTM ದಿನ. ಬರಬೇಕಾದ್ರೆ ಅಲ್ಲೇ ಕೇಕು, ಪಫ್ಸು ಮತ್ತು ಆಲೂ ಬನ್ನು ಅನಿಸುತ್ತೆ, ಚಿಪ್ಸು, ಇದಿಷ್ಟು ತಂದಿದ್ದೆ. ಅವಳಿಗೆ ಏನೇನು ಇಷ್ಟ ಮೇಯ್ನಾಗಿ ಅದೇ ತಂದಿದ್ದೆ. ಮಕ್ಕಳಿಗೆ ಈ ಆಲೂ ಐಟಮ್ಸ್ ಎಲ್ಲ, ಆಲೂಗಡ್ಡೆದೆಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತ ಅದನ್ನು ತಂದಿದ್ದೆ. ಅವರವರೇ ರೆಡಿ ಆಗಿಬಿಟ್ಟಿದ್ರು. ಆಮೇಲೆ ನೆಕ್ಸ್ಟ್ ಡೇ ಇವಳ್ದು ಹೆಂಗೆ ಅಂದರೆ ಒಂಥರ 3 ಡೇಸ್ ಸೆಲೆಬ್ರೇಷನ್ ಥರ ಆಯಿತು. 30th ಅಂದರೆ 29th ಒಂಥರ ಎಲ್ಲೋ ಹೋಟ್ಲ್ಗೆ ಹೋಗಿದ್ವಿ ಅನಿಸುತ್ತೆ. 30th ಈ ಥರ ಕೇಕ್ ಸೆಲೆಬ್ರೇಷನ್ನು, ಕೇಕ್ ಕಟ್ಟಿಂಗ್ ಎಲ್ಲ. 30th ರಜಾ ಇತ್ತು ಅಂತ 31st ಅವಳು ಚಾಕ್ಲೇಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸ್ಕೂಲಲ್ಲಿ. ಮುಂದೆ ಅದನ್ನು ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ. ತುಂಬ ಖುಷಿಯಾಗಿರ್ತಾಳೆ. ನನಗದೇ ಅವಳು ಅಂದರೆ ಭಾರಿ, ನನಗದೇ ಖುಷಿ ಅವಳದ್ರಲ್ಲಿ. ಏನೂ ಟೆನ್ಷನ್ ತೊಗೊಳಲ್ಲ, ಆರಾಮಾಗಿರ್ತಾಳೆ. ಈ ಥರ ರೆಡಿಯೆಲ್ಲ ಆಗಿದ್ರು ಬರೋಷ್ಟೊತ್ತಿಗೆ. ನಾನು ಬಂದಿದ್ದೆ 4:45, 3:30 ಅಷ್ಟೊತ್ತಿಗೆ ಮುಗಿದ್ರೂ ಕೂಡ ಅಲ್ಲಿ ಬಂದು ಕೇಕು ಅದೆಲ್ಲ ವೇಟಿಂಗ್ ಟೈಮು ಬೇಕ್ರಿಯಲ್ಲೆಲ್ಲ ವೇಟ್ ಮಾಡಿ
ಬರೋಷ್ಟೊತ್ತಿಗೆ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಬಂದು ನಾನು ಗೊತ್ತೇ ಇಲ್ಲ, ಹಾಗೆ ಮಲಗಿಬಿಟ್ಟಿದ್ದೀನಿ. ಆಮೇಲೆ ಹಸ್ಬೆಂಡ್ ಎಬ್ಸಿದ್ರು. ಬಂದಿದ್ದೀನಿ, ಸ್ಯಾರಿಲಿ ಹಾಗೆ ಇದ್ದೀನಿ, ಸುಸ್ತು ತಲೆನೋವು, ಮೈಗ್ರೇನು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು. ನೀವು ಯೋಚನೆ ಮಾಡಿ, ಒಂದು 60 ಪೇರೆಂಟ್ಸ್ ಜೊತೆ ನಾವು ಮಾತಾಡ್ತೀವಿ ಅಂದರೆ ಕಂಟಿನ್ಯೂಸ್ ಬೆಳಗ್ಗೆ 8:30ಇಂದ ತಿಂಡಿ ತಿಂದಿದ್ದು 1:00ಗೆ ತಿಂಡಿ ತಿಂದಿದ್ದೀವಿ. ಪೇರೆಂಟ್ಸ್ ಬರ್ತಾನೆ ಇದ್ದರು. ಅವ್ರಿಗೇನು ಪಾಪ ವೇಟ್ ಮಾಡಿಸೋದು ಅಂತ. ಆಗ 1:30ಲೂ ಕೂಡ ಪೇರೆಂಟ್ಸ್ ಇದ್ದರು. ಆಮೇಲೆ ಅಲ್ಲಿರುವಂಥ ನನ್ನ ಆಯಾಗಳಿರ್ತಾರಲ್ಲ, ಕ್ಲಾಸ್ 4 ಕೆಲಸ ಮಾಡೋರೆಲ್ಲ ಇರ್ತಾರಲ್ಲ, ಅವ್ರು ಬೈದರು, ನಿಮ್ಮದು ಜಾಸ್ತಿ ಆಯಿತು, ಫಸ್ಟ್ ಹೋಗಿ ತಿನ್ನಿ ಅಂತ. ಆ ಹಸಿವ್ಕೊಂಡು ಇರೋದಕ್ಕೋ ಏನಕ್ಕೋ ತುಂಬಾ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಅದು ಮಾತಾಡಿ ಅದು ಸ್ಮೈಲ್ ಮಾಡ್ತಾನೆ ಇರಬೇಕು. ಇದೆಲ್ಲ ಪ್ರಾಕ್ಟಿಕಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಓಕೆ ವರ್ತ್ ಅಂತ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಬಟ್ ಅವತ್ತಿನ ದಿನ ಮಾರನೇ ದಿನ ಸರಿ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅವತ್ತಿನ ದಿನ ಅಂತೂ ಏನೋ ಒಂಥರ ಫುಲ್ಲು ಬಾಯೆಲ್ಲ ನೋಯ್ತಾ ಇರುತ್ತೆ, ಗಂಟ್ಲೆಲ್ಲ ಒಣಗೋಗಿರುತ್ತೆ, ತಲೆ ನೋಯ್ತಾ ಇರುತ್ತೆ, ಬಾಡಿ ಸ್ಟ್ರೇನು. ನನಗೆ ಆಗ ಹಂಗೆ ಆಗ್ತಾಯಿತ್ತು. ಆಮೇಲೆ ಏನೇ ಆಗಲಿ ಕೂಡ ನಮ್ಮದೆಲ್ಲ ಮರ್ತೋಗ್ಬಿಡುತ್ತೆ. ಬಟ್ ಇದು ಮಗಳದು ಬರ್ಡೇ ಅನ್ನೋದು ವರ್ಷಕ್ಕೊಂದು ಸತಿ ಬರೋದು ಅಂತ ನಾನು ಪುಷ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ತಂದು ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ನನಗಂತೂ ನಾನು ಹೇಳಿದ್ನಲ್ಲ, ಈ ಥರ ಫ್ಯಾಮಿಲಿ ಮೂಮೆಂಟ್ ಅನ್ನೋದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನಮ್ಮ ಬಾಂಡಿಂಗ್ನ ಜಾಸ್ತಿ ಮಾಡೋದಿದೆ, ನಮ್ಮನ್ನು ಮೆಮೊರಿ ಎಷ್ಟೋ ವರ್ಷ ಆದಮೇಲೆ ಕ್ರಿಯೇಟ್ ಮಾಡೋದಿದ್ದೇನೆ. ಸೊ ಆಮೇಲೆ ನಾನು ಸುಮ್ಮನೆ ಕೂತೇ ಇದ್ದೆ. ಆಮೇಲೆ ನಾನೇನು ಶ್ರೀನಿವಾಸ್ ಅವ್ರು ಅಂದರು, ಹಸ್ಬೆಂಡು, ಬಾ ನೀನು ವೀಡಿಯೋ ಕೂತ್ಕೊಂತ. ನಾನು ವೀಡಿಯೋ ಮಾಡಿಕೊಂಡೇ ಕೂತಿದ್ದೆ. ನನಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಸುಸ್ತು ತಲೆಯೆಲ್ಲ ನೋಯ್ತಾಯಿತ್ತು. ಯಾವ ಲೆವೆಲ್ಗೆ ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಬಂದೆ, ಇವ್ರು ಇನ್ನೂ ಸ್ವಲ್ಪ ಇವರೆಲ್ಲ ರೆಡಿಯಾಗಿರಲಿಲ್ಲ. ನಾನು ಹಾಗೆ 5 ನಿಮಿಷ ಹಂಗೆ ಸೋಫಾ ಮೇಲೆ ಮಲ್ಕೊಂಬಿಟ್ಟಿದ್ದೀನಿ. ಎಚ್ಚರನೇ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟು. ಆಮೇಲೆ ಹಂಗೆ ಮುಖನೂ ತೊಳೆದಿರಲಿಲ್ಲ. ಆಮೇಲೆ ಕೈ ಕಾಲು ತೊಳ್ಕೊಂಬಂದು ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ನಿಂತ್ಕೊಂಡ್ವಿ. ಎಲ್ಲ ಸೆಲೆಬ್ರೇಷನ್ನು ಪಾಪ ಅವರೆಲ್ಲ ಅರೇಂಜ್ ಮಾಡಿದರು. ಮೇಲೆ ಅದೇನೇನೋ ಫ್ಲವರ್ಸ್ ಅದೆಲ್ಲ ಅರೇಂಜ್ ಮಾಡಿ ಅವಳಿಗೂ ಸ್ಪೆಷಲ್ ಮೂಮೆಂಟ್ಸ್ ಮಾಡೋಣ ಅಂತ. ಆಮೇಲೆ ಟಿ ವಿಯಲ್ಲಿ ಹ್ಯಾಪಿ ಬರ್ಡೇ ಸಾಂಗ್ ಹಾಕೋಣ ಅಂತ ಹುಡುಕ್ತಾಯಿದ್ವಿ. ನೋಡಿದ್ರೆ ವೈಫೈ ಇರಲಿಲ್ಲ. ಸರಿ ನಾವೇ ಹಾಡೋಣ ಬಿಡು ಅಂತ ಹ್ಯಾಪಿ ಬರ್ಡೇ ಅಂತ ನಾವೇ ಸಾಂಗ್ನ ಹಾಡಿ, ಅವಳಿಗೆ ಇಂಥದ್ದೆಲ್ಲ ಅವಳೇ ಒಂಥರ ಸ್ಪೆಷಲ್, ಚಿಕ್ಕವಳು. ಅವಳು ಕ್ಯೂಟ್ನೆಸ್, ದೊಡ್ಡವಳು ತುಂಬ ಗಂಭೀರ ಡಿಸೆಂಟಾಗಿರ್ತಾಳೆ, ಚಿಕ್ಕವಳು ತರಲೆ. ಸುಮಾರು ಜನ ಅದನ್ನೇ ಹ್ಯಾಪಿ ಬರ್ಡೇ ಚಿನ್ಕುರುಳಿ ಅಂತಲೇ ಹಾಕಿದ್ದೀರ. ಅವಳು ನಿಜ ಚಿನ್ಕುರುಳಿ. ನಮ್ಮ ಮನೇಲಿ ಅಷ್ಟು ಆಡ್ತಿರ್ತಾಳೆ. ಅವಳಿಗೇನು ಅಂದರೆ, ಅವಳಿಗೆ ತುಂಬ ಸ್ಪೆಷಲ್ಲಾಗಿ ಫೀಲ್ ಮಾಡ್ಕೊಳ್ಳೋದು ಅಂದರೆ ಇಷ್ಟ. ಆಮೇಲೆ ಇದಾದಮೇಲೆ ಅವ್ಳ ಫ್ರೆಂಡ್ಸ್ಗೆಲ್ಲ ಕರೆದಿದ್ರು. ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಸರಿ ಹಸ್ಬೆಂಡ್ ಹೋಗೋದು ಬೇಗ ಆಗೋಗಲಿ, ಅವರು ಇಲ್ಲದೆ ಕೇಕ್ ಕಟ್ ಮಾಡೋದು ಬೇಜಾರಾಗುತ್ತೆ. ಅದಕ್ಕೆ ಬೇಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವ್ರ ಫ್ರೆಂಡ್ಸಿಗೆಲ್ಲ ಕರೆದು ಅವ್ರಿಗೆ ಕೊಟ್ಟು ಸ್ವಲ್ಪ ಚಿಕ್ಕ ಸೆಲೆಬ್ರೇಷನ್ನೇ, ಏನು ಗ್ರ್ಯಾಂಡೇನಿಲ್ಲ, ಸಿಂಪಲಾಗಿ. ಬಟ್ ನಮ್ಮ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮನೆ ಮಟ್ಟಿಗೆ ಮಾಡ್ಕೊಂಡಿದ್ವಿ. ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಅಲ್ಲಿ ನಾನು ಎಷ್ಟೊಂದು ಫ್ಲೇವರ್ಸ್ ನೋಡಿದೆ, ಫೋನ್ ಮಾಡಿ ಕೇಳಿದೆ. ಸ್ಟ್ರಾಬೆರಿ ಇತ್ತು, ಬಟರ್ ಸ್ಕಾಚ್, ಇದು ಪೇಸ್ಟ್ರೀಸ್ ಎಲ್ಲನೂ. ಬಟ್ ನನಗೆ ಅದೇನೋ ಪೈನಾಪಲೇ ಇಷ್ಟ ಆಗುತ್ತೆ, ಅದೇ ತಂದಿದ್ದು. ವೆರಿ ರೇರ್ ಪೇಸ್ಟ್ರೀಸ್ ಎಲ್ಲ ತಿನ್ನೋದು. ಬಟ್ ಬರ್ತಡೇಗೆ ಮಾತ್ರ ಗ್ಯಾರಂಟಿ ತರ್ತೀವಿ. ನಾನು ಹೇಳಿದ್ನಲ್ಲ, ಮೇಲೆ ಅದು ಪ್ರೆಸೆಂಟೇಷನ್ ಕವರ್ಸ್ ಎಲ್ಲ ಕಟ್ ಮಾಡಿ ಅವರೇ ಏನೇನೋ ಪಾಪ ಬರೋಷ್ಟೊತ್ತಿಗೆ ಅಪ್ಪ ಮಗಳು ಏನೇನೋ ಮಾಡಿದ್ದಾರೆ ಚಿಕ್ಕವಳನ್ನ ಇದು ಮಾಡೋಕ್ಕೆ. ಮುಂದೆ ನೋಡಿ ಅದನ್ನೇ ಎಷ್ಟು ಎಂಜಾಯ್ ಮಾಡಿದ್ದಾಳೆ ಚಿನ್ನಿ ಅಂದರೆ ನಮಗೆ ಭಾರಿ ಖುಷಿ. ನೋಡಿ, ನನಗೆ ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರು ಎಷ್ಟು ಎಂಜಾಯ್ ಮಾಡಿದ್ವಲ್ಲ ಇದೆಲ್ಲ ಮೂಮೆಂಟ್ಸು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಅದು ಕೇಕ್ ಮೇಲೆಲ್ಲ ಬಿದ್ದರೆ ಮತ್ತೆ ಅದನ್ನೆಲ್ಲ ತೆಗಿತಾ ಕೂತ್ಕೋಬೇಕು ಅಂತ ಅವರಪ್ಪ ಅದನ್ನು ಪ್ಲ್ಯಾನ್ ಮಾಡಿ ಅದಕ್ಕೊಂದು ಶೀಟ್ ಮಾಡಿ ಆಮೇಲೆ ಅದನ್ನೆಲ್ಲ ಕಟ್ ಮಾಡಿ ಅದೇ ಬಲೂನ್ ಬ್ಲಾಸ್ಟ್ ಮಾಡಿದ್ರೆ ಅದೆಲ್ಲ ಬೀಳೋ ಥರ ಮಾಡಿದರು. ಏನೋ ತುಂಬ ಸಿಂಪಲಾಗಿ ಚೆನ್ನಾಗಾಯ್ತಪ್ಪ. ಅದು ಅನಿಸಿರ್ತವಲ್ಲ, ಬೆಳಗ್ಗೆಯಿಂದ ಸುಸ್ತಾಗಿರುತ್ತಲ್ಲ, ಅದು ಒಂದು ಲೆವೆಲ್ಗೆ ರಿಲ್ಯಾಕ್ಸ್ ಅಂತ ಆಗುತ್ತೆ. ಫ್ಯಾಮಿಲಿ ಹ್ಯಾಪಿನೆಸ್ಸು, ಬಾಂಡಿಂಗು ಅದೆಲ್ಲ ನೋಡಿಬಿಟ್ರೆ ಅಂತೂ. ಸುಮಾರು ಜನ ವರ್ಕಿಂಗ್ ವುಮೆನ್ಗೆ ಹಾಗೇ ಅದು ಎಷ್ಟು ಸಾಕಾಗಿರುತ್ತೆ ಅಂದರೆ, ವರ್ಕ್ ಪ್ಲೇಸಲ್ಲಿ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಏನೇ ಇದ್ದರೂ ಕೂಡ ನಮ್ಮದು ಕೊಡಲೇಬೇಕಾಗುತ್ತೆ. ಡೆಡ್ಲೈನ್ಸ್ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವುದು ನಾವು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಜಾಗದಲ್ಲ ವರ್ಕ್ ಪ್ಲೇಸಲ್ಲಿ ನಾವೇನೋ ಕೂತ್ಕೊಂಡು ಸಂಬಳ ತೊಗೋತೀವಿ, ಆಗೋದೇ ಇಲ್ಲ ಅದು. ಈ ನಡುವೆ ಅಂತೂ ಆಬ್ವಿಯಸ್ಲಿ ನಮ್ಮಿಂದ ಕೆಲಸ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿ, ನಾನು ಸುಮ್ಮನೆ ಪ್ಲೇಟ್ ತಂದು ಶ್ರೀನಿವಾಸ್ ಅವ್ರಿಗೆ ಕೊಡ್ತಾಯಿದ್ದೀನಿ, ಅಷ್ಟು ನನಗೆ ನಿದ್ದೆ. ನಾನು ಅದು ಪಫ್ಸ್ ಎಲ್ಲ ಹಾಕ್ಕೊಳ್ಳೋಣ, ಬೇಗ ತಿಂದ್ಕೊಂಡು ಪಾಪ ಅವ್ರು ಹೋಗಲಿ,
ಸ್ವಲ್ಪ ದೂರ ಬೇರೆ ಅಲ್ವಾ, ಸ್ಪೀಡಾಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಯಾವಾಗಲೂ ಅಷ್ಟೇ ಬೇಗನೆ ಕಳಿಸ್ತೀನಿ ನಾನು, ನಿಧಾನಕ್ಕೆ ಹೋಗಲಿ ಅಂತ. ನನಗೆ ಅದೇ ಈಗಲೂ ನಗು ಬರ್ತಾಯಿದೆ. ಅದೇನು ಅಂದರೆ ಪಪ್ಸು, ಆ ಚಿಪ್ಸು, ಪೇಸ್ಟ್ರೀಸು ಅದನ್ನೆಲ್ಲ ಹಾಕಿ ಕೊಡಬೇಕಿತ್ತು. ಬಟ್ ಹಂಗೆ ಪ್ಲೇಟೇ ಕೊಡ್ತಾಯಿದ್ದೀನಿ, ಅಷ್ಟು ನಿದ್ದೆ ಅಂದರೆ ನಿದ್ದೆ. ಆಮೇಲೆ ಅಯ್ಯೋ ಇಲ್ಲಪ್ಪ ಹಿಂಗಾದರೆ ಆಗಲ್ಲ ಅಂದ್ಕೊಂಡು, ಆಮೇಲೆ ಇವಳಿಗೆ ಅಂತ ರೆಡ್ ವೆಲ್ವೆಟ್ ಕೇಕು ತಂದಿದ್ದೆ, ಈ ಚಿಕ್ಕವಳಿಗೆ ಅಂತ. ಅವಳಿಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಇಷ್ಟ. ಅದಕ್ಕೇ ನಮಗೆಲ್ಲ ಅದು ಆ ಫ್ಲೇವರ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವಳಿಗೊಂದು ಪೀಸ್ ಆ ಥರ ತೊಗೊಬಂದಿದ್ದೆ. ಮತ್ತು ನನಗೆ ಗೊತ್ತೇ ಇರಲಿಲ್ಲ, ಶ್ರೀನಿವಾಸ್ ಅವರು ಇಬ್ಬರಿಗೂ ಈ ಥರ ಸಿಲ್ವರ್ದು ರಿಂಗ್ ತಂದಿದ್ರು ಕಿವಿಗೆ. ಅವರಿಬ್ಬರು ಕಿವಿದು ಹಾಕಿರಲಿಲ್ಲ, ನೀವು ನಂಬಲ್ಲಾಯ್ತಾ, ಒಂದು ಎಷ್ಟೊಂದು ಜೊತೆ ಕೊಡಿಸಿದ್ದು ಕಿವಿದು ಬೆಳ್ಳಿದು. ಅವ್ರಿಗೆ ಆರ್ಟಿಫಿಷಿಯಲ್ ಸೆಟ್ ಆಗಲ್ಲ, ಇಬ್ಬರು ಮಕ್ಳಿಗೂ ಆರ್ಟಿಫಿಷಿಯಲ್ ಸೆಟ್ ಆಗಲ್ಲ, ಕಿವಿಯೆಲ್ಲ ಪಸ್ಸಾಗಿ ಹೋಗುತ್ತೆ ಅದು ಹಾಕಿದ ತಕ್ಷಣ. ಸೊ ಅದಕ್ಕೆ ಇವರು ಬೆಳ್ಳಿದೆ ತೊಗೊಂಬಂದರು, ಇಬ್ರಿಗೂ ಒಂದೊಂದು ಡಿಸೈನ್ ಅಂತ ತೊಗೊಬಂದರು. ಅವಳಿಗೆ ರಿಂಗ್ ಚೆನ್ನಾಗಿ ಅನಿಸ್ತು. ನಾನು ಇದನ್ನು ಎಕ್ಸ್ಚೇಂಜ್ ಮಾಡಿದೆ. ಈ ಸ್ಟಾರ್ ಇದೆಯಲ್ಲ, ಇದು ಮತ್ತೆ ಮಲಗಿದ್ರೆ ಹಿಂದೆ ಎಲ್ಲ ಚುಚ್ಚುತ್ತೆ, ಅದಕ್ಕೂ ಎತ್ತಿಡ್ತಾರೆ. ಮಕ್ಕಳನ್ನ ಸಾಕೋಷ್ಟರಲ್ಲಿಗೆ ಸಾಕಾಗೋಗುತ್ತೆ. ಆಮೇಲೆ ಶ್ರೀನಿವಾಸ್ ಅವರು ಹೇಳಿದ್ರು, ಇಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡೋಣ, ಇಬ್ರಿಗೂ ರಿಂಗ್ ತರೋಣ ಅಂತ. ಈಗ ಸದ್ಯಕ್ಕೆ ಇಬ್ರಿಗೂ ರಿಂಗ್ ತಂದಿದ್ದಾರೆ. ಮುಂದೆ ತೋರಿಸ್ತೀನಿ, ಇಬ್ರಿಗೂ ಹಾಕಿದ್ದಾರೆ, ಸೇಮ್ ಟು ಸೇಮ್ ಇಬ್ರಿಗೂ. ಅದು ಈಗಿನಿರೋ ಸಿಲ್ವರ್ ರೇಟಿಗೆ, ಗೋಲ್ಡ್ ರೇಟ್ಗೆ ಏನು ತೊಗೊಳಕ್ಕೆ ಆಗಲ್ಲ, ಆ ಥರ ಇದೆ ರೇಟು. ಬಟ್ ಇವ್ರಿಗೇನು ಆಪ್ಷನ್ನೇ ಇಲ್ವಲ್ಲ, ಆರ್ಟಿಫಿಷಿಯಲ್ ಹಾಕಿದ್ರೆ ಬ್ಲಡ್ಡು, ಪಸ್ಸು ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ಏನಾಗಲಿ ಅಂತ ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದಿದ್ದು. ಹೆಂಗಿದ್ರು ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋದರೆ ಏನಕ್ಕೆ ಸ್ಟೈಲಾಗಿ ಸುಮ್ಮನೆ ಅದು ಇದು ಹಾಕೋದು ಅಂತ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಅದು ಕಿವಿಗೂ ಅದು ಹೋಲ್ ಮುಚ್ಚೋಗ್ಬಿಟ್ರೆ ಭಾರಿ ಕಷ್ಟ, ಮತ್ತು ಚುಚ್ಚಿಸ್ಬೇಕು ಕಷ್ಟ ಆಗುತ್ತೆ ಅಂತ ನಾವು ಅನ್ಕೋತಾ ಇದ್ವಿ. ಬಟ್ ಶ್ರೀನಿವಾಸ್ ಅವ್ರು ಪ್ಲ್ಯಾನ್ ಮಾಡಿ ಪಾಪ ಅವರೇ ತಂದಿದ್ದಾರೆ. ಹೇಳಿದ್ನಲ್ಲ, ಎಗ್ ಪಫ್ಸ್ ತಂದ್ಕೊಂಡಿದ್ವಿ. ಆಮೇಲೆ ಆಲೂ ಬನ್ನು, ಒಂದೋ ಎರಡೋ ಆಲೂ ಬನ್ನು ತಂದಿದ್ದೆ. ಅದು ಮಕ್ಕಳಿಗೆ ಅಂತಲೇ ತಂದಿದ್ದು, ನಮಗೆಲ್ಲ ಇಷ್ಟ ಆಗದ. ಅವಳಿಗೆ ಆಲೂಗಡ್ಡೆದು ಏನಾದರೂ ಐಟಮ್ಸ್ ಅಂದರೆ ಇಷ್ಟ ಆಗುತ್ತೆ, ಅದಕ್ಕೆ ತಂದಿದ್ದು. ಸೊ ಈಗ ಹೇಳ್ತೀನಿ ನೋಡಿ, ವೇಟ್ ಏನಕ್ಕೆ ಜಾಸ್ತಿ ಆಯಿತು ಅಂದರೆ, ನನಗೆ ಆ್ಯಕ್ಚುಲಿ ಈಗ ತುಂಬ ಹೇರ್ ಫಾಲ್ ಆಗ್ತಿತ್ತು, ಆಯಿತಾ. ಈಗನೂ ತುಂಬ ಕಡಿಮೆ ಆಗಿದೆ ಅಂತ ಏನಿಲ್ಲ, ಆಗ್ತಿದೆ. ಅದೇ ನನ್ನ ಶ್ರೀನಿತನ ಫ್ರೆಂಡು, ಪಕ್ಕದ ಮನೆಯವರೇ, ಅವಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಇವಳಿಗೆ ಇಬ್ಬರು ಫ್ರೆಂಡ್ಸ್, ಈಗ ಹೊಸ ಮನೆ ಅಲ್ವಾ, ಹಳೆ ಮನೆ ಆಗಿದ್ದರೆ ಒಂದು 10 ಜನ ಫ್ರೆಂಡ್ಸ್ ಇರ್ತಿದ್ರು. ಇಲ್ಲಿ ಹೊಸ ಮನೆ ಹತ್ರ ಒಂದಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಅವರೇ ಬಂದಿದ್ದರು, ಆಯಿತಾ. ನಾನು ಒಂದು ಮೇಯಲ್ಲಿ ಅನಿಸುತ್ತೆ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ವಿಟಮಿನ್ B12 ನೀವು ನಂಬಲ್ಲ, ಆಯಿತಾ, ಇರೋದಕ್ಕಿಂತ 90% ಕಡಿಮೆ ಇದೆ. ಹೆಂಗಿದ್ದೀರಾ ಇಷ್ಟು ಕಡಿಮೆ, ನನಗೆ ವ್ಯಾಲ್ಯೂ ಕರೆಕ್ಟಾಗಿ ಬರ್ತಾಯಿಲ್ಲ. ಡಾಕ್ಟರ್ ಹಾಗೆ ಕೇಳಿದ್ದು, ಇಷ್ಟು ಕಡಿಮೆ ವ್ಯಾಲ್ಯೂಯಲ್ಲಿ ವಿಟಮಿನ್ B12 ಹೆಂಗಿದ್ದೀರಾ ನೀವು, ನಿಮಗೆ ಮರವು ಆಗ್ತಿಲ್ವಾ? ಇದು ಫ್ಯಾಕ್ಟ್, ಹಿಂಗೆ ಹೇಳಿದ್ದವ್ರು. ವಿಟಮಿನ್ B12 ಕಡಿಮೆ ಆದರೆ ಮರವು ಜಾಸ್ತಿ, ಒಂದು 10 ಹೆಜ್ಜೆ ಹಾಕೋಂಗಿಲ್ಲ, ಸುಸ್ತು ಜಾಸ್ತಿ. ನನಗದು ಫೀಲ್ ಆಗ್ತಿತ್ತು. ಬಟ್ ನನಗೇನು ಅನಿಸ್ತಾಯಿತ್ತು ಅಂದರೆ, ನಾನೇ ಸೋಂಬೇರಿನೇನೋ, ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗ್ತಿದ್ಯೇನೋ ಅಂತ, ಆಯಿತಾ. ಆಲ್ಮೋಸ್ಟ್ ಏಪ್ರಿಲಲ್ಲಿ ಅನಿಸುತ್ತೆ ಈ ಥರ ಬ್ಲಡ್ ಟೆಸ್ಟು ಅದು ಎಲ್ಲ ಮಾಡಿದ್ದು. ಆಮೇಲೆ HB ಕಡಿಮೆ, ಫುಲ್ಲು ಮಂತ್ಲಿ ಪೀರಿಯಡ್ಸಲ್ಲೂ ಜಾಸ್ತಿ ಇದಾಗ್ತಿತ್ತು, ತುಂಬ ಸುಸ್ತಾಗ್ತಿತ್ತು. ನಾರ್ಮಲ್ಲು ಇನ್ನೇನು 40 ಆಗ್ತಾಯಿದೆ. ಈಗ 30ಸಲ್ಲಿ ಇದ್ದರೂ ಕೂಡ ಪೆರಿಮಿನೋಪಾಸ್ ಅಂತ ಹೇಳ್ತೀವಿ, ಇನ್ನೊಂದು 2-3 ವರ್ಷ 40 ಆಗುತ್ತೆ. ಸರಿ ಆಯಿತು, ಇದೆಲ್ಲ ನಾರ್ಮಲ್ ಅಂದ್ಕೊಂಡೇ ಇದ್ದೆ ನಾನೇನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಒನ್ ಫೈನ್ ಡೇ ನನಗೆ ಅನಿಸ್ತು, ನಾನು BP ಮಾತ್ರ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊತಾ ಇರ್ತೀನಿ, ಶುಗರ್ ಚೆಕ್ ಮಾಡಿಸ್ಕೊತೀನಿ. ಯಾಕೆಂದರೆ ಪೇರೆಂಟ್ಸ್ಗೆ ಶುಗರ್ ಇರೋದ್ರಿಂದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇಯರ್ಲಿ ಒನ್ಸ್ ಮಾಡಿಸ್ತೀನಿ. ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ವಿಟಮಿನ್ B12 ಫುಲ್ಲು ಕಡಿಮೆ, D3 ಕಡಿಮೆ, ವಿಟಮಿನ್ E ಕಡಿಮೆ, HB ಕಡಿಮೆ, ಇಷ್ಟು ಕಡಿಮೆ. B12 ಅಂತೂ ದಾರುಣವಾಗಿ ಕಡಿಮೆ ಆಗಿತ್ತು. ಅದೇ ಮೇನ್ ರೀಸನ್ ಈ ಥರ ವೇಟ್ ಗೇನ್ ಆಗೋಕ್ಕೆ. B12 ಕಡಿಮೆ ಆದರೆ ಥೈರಾಯ್ಡು ಕರೆಕ್ಟಾಗಿ ವರ್ಕ್ ಆಗಲ್ಲ, ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಇದು ಆಲ್ಮೋಸ್ಟ್ ಹೈಪೋಥೈರಾಯ್ಡಿಸಮ್ ಥರ. ಅದರಿಂದ ವೇಟ್ ಕಡಿಮೆ ಆಗೋದೇ ಇಲ್ಲ. ನೀವು ಅಂದರೆ ಬಾಡಿಯಲ್ಲಿ ಮೆಟಬಾಲಿಸಮ್ ಕರೆಕ್ಟಾಗಿ ಆಗಲ್ಲ, ವೇಟ್ ಗೇನ್ ಸಿಕ್ಕಾಬಟ್ಟೆ ಆಗುತ್ತೆ. ಅವರೇ ಹೇಳಿದ್ದು. ನಾನು ಹೇಳಿದೆ, ಡಾಕ್ಟರ್ ನಾನು ಅಷ್ಟೊಂದೇನು ತಿಂತಾ ಇಲ್ಲ, ನಾರ್ಮಲ್ ಆಗೇ ತಿಂತಾ ಇರೋದು. ಬಟ್ ನಾನು ಆಲ್ಮೋಸ್ಟ್ 74-73 ಆ ಥರ ಇರ್ತಿದ್ದೆ, ನಾನು ತೀರಾ ಏನು ಸಣ್ಣ ಇರಲಿಲ್ಲ, ಅಷ್ಟಿರ್ತಿದ್ದೆ. ಇದಕ್ಕಿದಾಗೆ ಎಷ್ಟು ಜಾಸ್ತಿ ಆಗ್ತಿದೆಯಲ್ಲ ಅಂದರೆ ಅವರು ನೀಟಾಗಿ ಕೂರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. B12 ಕಡಿಮೆ ಆದ್ದರಿಂದ ಥೈರಾಯ್ಡು ಕರೆಕ್ಟಾಗಿ ಲಿಂಕ್ ಆಗಿರುತ್ತೆ, ಮೆಟಬಾಲಿಸಮ್ಸ್ ಕರೆಕ್ಟಾಗಿ ಆಗಲ್ಲ, ನಾವು ಏನು ತಿಂದಿರ್ತೀವಿ ಅದು ಕರೆಕ್ಟಾಗಿ ಜೀರ್ಣ ಆಗಲ್ಲ, ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಟೈಮ್ ಕೊಡಿ ಅಂತ ಅಂತಿದ್ರು. ಸೊ ಅದಕ್ಕೇ ವಿಟಮಿನ್ B12 ನೀವು ಎಷ್ಟಪ್ಪ ಒಂದು 18 ಇಂಜೆಕ್ಷನ್ನು ಹಾಕಿಸ್ಕೊಂಡಿದ್ದೀನಿ.
18 ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು, ವಿಟಮಿನ್ D3 ಟ್ಯಾಬ್ಲೆಟ್ಸು, ವಾರಕ್ಕೊಂದ್ಸತಿ ಅದು ವಿಟಮಿನ್ D3. ಆಮೇಲೆ ವಿಟಮಿನ್ E ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಈಗ B12 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. B12 ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗಲ್ಲ, ಏಕೆಂದರೆ ಅದು ವಾಟರ್ ಸಾಲ್ಯುಬಲ್ಲು. ನೀವು ಅದು ಯಾವಾಗ B12 ನುಂಗ್ತೀರಾ, ನೀವು ನೋಡಿ ಬೇಕಾದ್ರೆ ಯೂರಿನ್ ತುಂಬ ಎಲ್ಲೋ ಇರುತ್ತೆ, ಅದು ಹೊಟ್ಟೋಗುತ್ತೆ. ನಾವು ಎಷ್ಟೇ MG ತೊಗೊಂಡ್ರು ಅದು ಒಂದು 10% ಮಾತ್ರ ಅಬ್ಸಾರ್ಬ್ ಆಗುತ್ತೆ. ಸೊ ಫುಡ್ಡಲ್ಲಿ ನಾವು ಏನೇ ತೊಗೊಂಡ್ರು, ಒಳ್ಳೆ ಫುಡ್ ತಿಂದರೂ ಕೂಡ ನನ್ನ ಬಾಡಿ ಅದು ಅಬ್ಸಾರ್ಬ್ ಮಾಡ್ಕೋತಾ ಇರಲಿಲ್ಲ. ಸೊ ಅದರಿಂದ ಹೊರಟೋಗ್ತಾ ಇತ್ತು, ತುಂಬ ಡಿಫಿಷಿಯನ್ಸಿ ಆಗೋಗಿತ್ತು. ಎಷ್ಟು ಡಿಫಿಷಿಯನ್ಸಿ ಅಂದರೆ ಅಂದರೆ ಹೆಂಗೆ ಮರಿತಾ ಇದ್ದೆ ನಾನು. ಪುಣ್ಯಕ್ಕೆ ನಾನು ಓದಿರೋದು ಮರಿತಾ ಇರಲಿಲ್ಲ. ನನಗೆ ಅನಿಸ್ತಾ ಇತ್ತು ಹೆಂಗೆ ಅಂದರೆ, ನಾನು ಇಷ್ಟು ವರ್ಷ ಟೀಚ್ ಮಾಡ್ಕೊಂಬರ್ತಿದ್ನಲ್ಲ, ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು. ಪಾಠ ಮಾಡ್ಬೇಕಾದ್ರೆ ಎಲ್ಲ ಪಾಯಿಂಟ್ಸ್ ನೆನಪಾಗ್ತಿತ್ತು. ಯಾವತ್ತೂ ನನಗೆ ಕ್ಲಾಸ್ ಡಿಸ್ಟರ್ಬ್ ಆಗಿಲ್ಲ, ಏನೂ ಇಲ್ಲ. ಬಟ್ ಬೆಳಿಗ್ಗೆ ಏನಾಗಿದೆ, ಇದಕ್ಕಿದ್ದಂಗೆ ಯಾರಾದರೂ ತಿಂಡಿ ಏನೋ ಅಂದರೆ ಬೆಳಿಗ್ಗೆ ಏನು ತಿಂಡಿ ತಿಂತಿದ್ದೆ, ಎಲ್ಲಿ ಏನಿಟ್ಟೆ, ಈ ಥರ ಜಾಸ್ತಿ ಆಯಿತಾ. ಈಗೆಷ್ಟು ಮೇಲು ಅಂದರೆ ನನಗೆ ನಿಜ ಅಷ್ಟು ವಯಸ್ಸಾಗ್ಬಿಟ್ಟಿದೆಯಾ. ನನ್ನ ಮತ್ತೇನೋ ಅಷ್ಟೇ, ನಮ್ಮ ಅತ್ತೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಅತ್ತೆ ನನಗೇನೂ ನೆನಪಾಗ್ತಿಲ್ಲ. ನನ್ನ ಹಸ್ಬೆಂಡ್ ಕೇಳೋದು, ಏನಾದರೂ ಹೇಳಬೇಕು ಅಂದರೆ ಬರ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿದ್ದೆ. ಇದಕ್ಕೆ ಮೇನ್ ರೀಸನ್ ವಿಟಮಿನ್ B12 ಕಡಿಮೆ ಆಗಿಬಿಟ್ಟಿದೆ. ಬೇಕಾದ್ರೆ ಗೂಗಲಲ್ಲೂ ನೋಡಿ. ನನಗೆ ಅನಿಸ್ತಾ ಇದ್ದಿದ್ದು ನಾನು ಮೇ ಬಿ ಸ್ಟ್ರೆಸ್ಸಲ್ಲಿದ್ದೀನಿ, ತುಂಬ ಅದು ಇದು ಕೆಲಸ ಜಾಸ್ತಿ, ಅದಕ್ಕೆ ನನಗೆ ಅಷ್ಟೊಂದು ಮರುವಾಗ್ತಾಯಿದೆ. ಈವನ್ ಕೊಲೀಗ್ಸು ಮಾತಾಡ್ತಿದ್ರು, ನನಗೂ ಮರುವು ಜಾಸ್ತಿ, ನನಗೇನೂ ನೆನಪಿರಲ್ಲ, ನಿನ್ನೆದೇ ಏನೂ ನೆನಪಿರಲ್ಲ ಅಂತ. ನಾನು ಅಂದ್ಕೊಂಡೆ ಅಯ್ಯೋ ಅಷ್ಟೇ ಇರುತ್ತೆ ಇನ್ನೇನು ಅಂತ. ಬಟ್ ಇನ್ನೊಂದು 2 ತಿಂಗಳು ಹಾಗೆ ಬಿಟ್ಬಿಟ್ಟಿದ್ರೆ ನಾನು ಫುಲ್ ಮರಿತಿದ್ನಂತೆ. ಏನೆಲ್ಲ ತುಂಬ ಕಡಿಮೆ ಆಗೋಗಿತ್ತು, ತುಂಬಾ B12. ಅದಕ್ಕೇ ಫಸ್ಟ್ ಚೆಕಪ್ ಮಾಡಿಸಿ. ಬಟ್ ಅದು ಕಾಮನ್ನು, ತುಂಬ ಜನಕ್ಕೆ B12, D3 ಈ ಡಿಫಿಷಿಯನ್ಸಿ ಆಗೋದು ತುಂಬ ಕಾಮನ್ನು. ಅದಕ್ಕೆ ಇದೇ ಮೇನ್ ರೀಸನ್. ಈಗ ವಿಟಮಿನ್ B12 ನುಂಗಿ ಒಂದು ಲೆವೆಲ್ಗೆ ಬಂದಿದೆ. ಆಮೇಲೆ ನನಗೆ ಅನಿಸುತ್ತೆ, ಹೌದು ನಾನು ಅಷ್ಟೊಂದು ಮರಿತಾ ಇಲ್ಲ ಅಂತ. ವಿಟಮಿನ್ E ಟ್ಯಾಬ್ಲೆಟ್ಸ್ ಕೊಟ್ಟರು. ಆಗ ಸ್ವಲ್ಪ ಕೂದಲು ಉದ್ರೋದು ಕಡಿಮೆ ಆಯಿತು. ಎಷ್ಟು ಕೂದಲು ಉದುರ್ತಾ ಇತ್ತು ಅಂದರೆ, ಬೆಳಗ್ಗೆ ನನಗೆ ಬಾಚಕ್ಕೆ ಭಯ ಆಗ್ತಿತ್ತು, ಅಷ್ಟೊಂದು ಕೂದಲು ಉದ್ರೋದು. ನಾನು ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ, ಒಂದು ಟೋಪನ್ನು ಆರ್ಡ್ರ್ ಮಾಡಬೇಕು, ನಾನು ವಿಗ್ ಆರ್ಡ್ರ್ ಮಾಡಬೇಕು, ಅಷ್ಟು ಕೂದಲು ಉದುರ್ತಾ ಇದೆ ಅಂತ. ಇದಕ್ಕೆಲ್ಲ ರೀಸನ್ಸ್ ಅದೇ, ವಿಟಮಿನ್ನು ಅಂತ ಅಂತೀವಿ ಅಷ್ಟೇ. ಬಟ್ ಎಲ್ಲರೂ ಪ್ರೋಟೀನು ಅದು ಇದು ಅಂತ ಮಾತಾಡ್ತಾರೆ. ಬಟ್ ನನಗೆ ರಿಯಲೈಸ್ ಆಗಿದ್ದು, ಹೌದಪ್ಪ ಸಪ್ಲಿಮೆಂಟ್ಸ್ ತೊಗೋಬೇಕು. ನಮ್ಮ ಬಾಡಿಯಲ್ಲಿ ನಾವು ಏನೇ ಎಷ್ಟೇ ತಿಂದರೂ ಬಾಡಿ ಅಬ್ಸಾರ್ಬ್ ಮಾಡ್ಕೋತಾ ಇಲ್ಲ. ನಂದಂತೂ ವರ್ಸ್ಟ್ ಫೇಸ್ ಅದು. ಒಂದು ಕ್ಲಾಸ್ ತೊಗೊಳಂಗಿಲ್ಲ, ಸುಸ್ತು. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ನಾನು ಹೇಳ್ತಾ ಇದ್ದೆ ಥರ ನನ್ನ ಕೈಲಿ ಆಗ್ತಾಯಿಲ್ಲ ಅಂದರೆ ಕುತ್ಕೊಂಡು ಪಾಠ ಮಾಡಿದ್ದೀನಿ, ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಒಂದು 2 ತಿಂಗಳು ಮಾತ್ರ ನನಗೊಂದು ಕ್ಲಾಸ್ ಮಾಡೋಂಗಿಲ್ಲ. ನಾನು ಎಷ್ಟು ಗೊತ್ತಾ, ಕಂಟಿನ್ಯೂಸ್ 6 ಕ್ಲಾಸಸ್ ನಾನು ಮಾಡ್ತೀನಿ. ಅಷ್ಟು ನನಗೆ ಸ್ಟ್ಯಾಮಿನಾ ಜಾಸ್ತಿ, ನನಗೆ ಅಷ್ಟು ಮಾತಾಡ್ತೀನಿ ನಾನು. ಬಟ್ ಆ ಟೈಮಲ್ಲಿ ಮಾತ್ರ ಜೂನ್ ಜುಲೈಯಲ್ಲಂತೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನೀರು ಕುಡಿತಾನೆ ಇರೋದು, ಕೂತ್ಕೊಂಡೇ ಪಾಠ ಮಾಡೋದು. ಎಲ್ಲರಿಗೂ ಅದು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಫೇಸಲ್ಲಿ ಚೇಂಜಸ್ ಆಗೋಗ್ತಿತ್ತು, ನಿಶಕ್ತಿ ಕಾಣ್ತಿತ್ತು. ಆಮೇಲೆ ನನ್ನ ಕೊಲೀಗಿಗೂ ಹಿಂಗೆ ಆಗಿತ್ತು. ಬಟ್ ಅವ್ರಿಗಿಂತ ನನಗೆ ಜಾಸ್ತಿ ಆಗಿತ್ತು, ಅವ್ರಿಗೂ ಒಂದು ಲೆವೆಲ್ಗೆ ಆಗಿತ್ತು. ಅವ್ರು ಹೇಳ್ತಾಯಿದ್ರು, ಹೌದು ನನಗೂ ಈ ಥರ ಆಗ್ತಾಯಿದೆ, ನನಗೂ ಈ ಥರ ಸುಸ್ತಾಗ್ತಿದೆ ಅಂತ. ಬಟ್ ಆಗ ಸಮಾಧಾನ ಆಗಿದ್ದು. ನನಗೇನೂ ನೆನಪಾಗ್ತಿರ್ಲಿಲ್ಲ. ಅದೊಂಥರ ಖುಷಿ. ನಿನ್ನೆ ನಿಜ ನಾವೇನಾದರೂ ಮನಸ್ತಾಪ ಆಗಿದ್ರು ನನಗೇನೇನೂ ನೆನಪಾಗ್ತಿರ್ಲಿಲ್ಲ. ತುಂಬ ಚೆನ್ನಾಗಿತ್ತು. ಅದೇನೋ ತುಂಬ ಆರಾಮಾಗಿ ತೇಲ್ತಾ ಇರ್ತಾರಲ್ಲ, ನಿಜ ನನಗೆ ಹಂಗೆ ಅನಿಸ್ತಾ ಇತ್ತು. ಏನೂ ನೆನಪಿಲ್ಲ ನಿನ್ನೆದು. ಇವತ್ತು ಹೊಸ ಡೇ ಆ ಥರ ಏನಾದರೂ ಮರಿತಾ ಇರೋದು ನನಗೆ ಗೊತ್ತಾಗ್ತಿತ್ತಲ್ಲ, ಅದನ್ನು ಬರ್ಕೊಳ್ತಾ ಇದ್ದೆ. ಸರಿ, ಈ ಥರ ಹಾಸ್ಪಿಟ್ಲಿಗೆ ಹೋಗಬೇಕು, ಮೆಡಿಸನ್ ತರಬೇಕು, ಈ ಥರ ವ್ಯಾಕ್ಸಿನ್ ಹಾಕಿಸ್ಬೇಕು, ಈ ಥರ ಏನಾದರೂ ಪ್ರಿನ್ಸಿಪಲ್ ಹೇಳಿದ್ರು ನಾನು ಬರ್ಕೋತಾ ಇದ್ದೆ. ಮನೆಯಲ್ಲಿ ಹಸ್ಬೆಂಡ್ ಈ ಥರ ಫಾರ್ಮ್ ಫಿಲ್ ಮಾಡು, ಆಮೇಲೆ ಕೀ ಎಲ್ಲೋ ಇಟ್ಟು ಮರ್ತು ಬಿಡ್ತಾ ಇದ್ದೆ. ಆ ಥರ ಎಲ್ಲ ಎಷ್ಟು ಆಗಿದೆ ಅಂದರೆ, ಈಗ ಅಷ್ಟು ಮೇಲಪ್ಪ, ಒಂದು 80% ಮೇಲು ಅಂತ ಹೇಳ್ಬೋದು. ಈಗಲೂ ಮರಿತೀನಿ. ಈಗ ಮೇ ಬಿ ಸ್ವಲ್ಪ ಕೆಲಸದ ಒತ್ತಡದಿಂದ ಮರಿತೀನೇನೋ. ಸೊ ಅದಕ್ಕೆ ಈ ಥರ ಅಷ್ಟು ಸ್ಟ್ರಾಂಗಾಗಿ ಅಂದ್ಕೊಂಡಿರೋದು. ಇಲ್ಲ, ನಾನು ಸ್ಟಾರ್ಟ್ ಮಾಡಬೇಕು ಈಗ, ಒಂದು ಲೆವೆಲ್ಗೆ ಓಕೆ ಅಲ್ವಾ. ನಾನು ಡಾಕ್ಟ್ರಿಗೂ ಕೇಳಿದೆ. ಆಗ ನಾನು ಡಯಟ್ ಮಾಡೋ ಸ್ಥಿತಿಲೇ ಇರಲಿಲ್ಲ. ನೀವು ಡಯಟ್ ಮಾಡಿದ್ರೆ ಮಾತ್ರ ತುಂಬ ಇನ್ನೂ ವೀಕ್ ಆಗ್ತೀರಾ, ಅಡ್ಮಿಟಾಗಿ ಹೋಗ್ತೀರಾ ಅಂತ ಅಂದಿದ್ರು. ಅದಕ್ಕೆ ಏನೂ ಮಾಡಬೇಡಿ, ಒಳ್ಳೆ ಹೆಲ್ದಿ ಫುಡ್ ತಿನ್ನಿ ಅಂತ ಅಂದಿದ್ರು. ನಾನು ಅದಕ್ಕೆ ಆ ಟೈಮಲ್ಲಂತೂ ಏನೂ ಮಾಡೋಕ್ಕೋಗಲಿಲ್ಲ. ಈಗ ಇನ್ನೊಂದು 2 ಇಂಜೆಕ್ಷನ್ಸ್ ಇದೆ, ಅದು ಮುಗಿತಾ ಬರುತ್ತೆ. ಮತ್ತು ಈ ಸಪ್ಲಿಮೆಂಟ್ಸ್ ಮಾತ್ರ ಇನ್ನೂ 2 ತಿಂಗಳು ಕೊಟ್ಟಿದ್ದಾರೆ ಆಯಿತಾ. ಒಂದು ರೆಡ್ ಕಲರ್ದು ವಿಟಮಿನ್ B12, ಆಮೇಲೆ ಗ್ರೀನ್ ಕಲರ್ದು ವಿಟಮಿನ್ E, ಇನ್ನೊಂದು ಒಂಥರ ಗೋಲ್ಡನ್ ಕಲರ್ದು ವಿಟಮಿನ್ D3 ಸಪ್ಲಿಮೆಂಟ್ಸ್ ತೊಗೋತಾ ಇದ್ದೀನಿ.
ಓಕೆ. ಒಂದು ನಿಜ ಫೇಸಲ್ಲಿ ಒಂದು ಗ್ಲೋ ಬಂದಿದೆ. ನನಗೆ ಅನಿಸ್ತಾ ಇದೆ, ಒಂದು ಎಷ್ಟು ಗೊತ್ತಾ, ಒಂದು ಆರೆಂಜ್ ಗಾತ್ರದಷ್ಟು ಕೂದಲು ಉದುರ್ತಾ ಇದ್ದಿದ್ದು ಈಗ ಲೆಮನ್ ಗಾತ್ರಕ್ಕೆ ಬಂದಿದೆ. ಓಕೆ, ನನಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಪ್ಲಿಮೆಂಟ್ಸ್ ಜೊತೆಗೆ ನಾನು ಸ್ವಲ್ಪ ಹೆಲ್ದಿಯಾಗಿ ತಿಂದ್ಕೊಂಡ್ರೆ ಮೇಲು ಅಂತ ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವತ್ತಿದ್ರೂ ಒಬೆಸಿಟಿ, ಓವರ್‌ವೆಟ್ಟು ಡೇಂಜರೇ ಅದು. ಮುಂದೆ ಏನೇ ಇದ್ದರೂ ಕೂಡ. ಸೊ ಅದಕ್ಕೇ ಸ್ವಲ್ಪ ರೆಡ್ಯೂಸ್ ಮಾಡೋಣ ಸೀರಿಯಸ್ ಆಗಿ ಅಂತ. ನೀವೂ ಅಷ್ಟೇ, ಏನೇ ಆಗಿದ್ರೂ ಕೂಡ ಚೆಕಪ್ ಮಾಡಿಸ್ಕೊಳ್ಳಿ. ವಿಟಮಿನ್ ಬಿ ನಿಮಗೆ ತುಂಬ ನಿಶ್ಶಕ್ತಿ ಆಗ್ತಿದೆ ಅಂದರೆ ನಿಜವಾಗ್ಲೂ ಡ್ಯಾಮ್ ಶೋರ್ ಅದು ವಿಟಮಿನ್ B12 ಕಡಿಮೆ ಆಗಿರುತ್ತೆ. ಹಿಂಗೆ ನಿಶ್ಶಕ್ತಿ ಆಗುತ್ತೆ ಗೊತ್ತಾ, ಒಂದು ಸ್ಟೆಪ್ಸ್ ಹತ್ತಕ್ಕೆ ನನಗೆ ಯಾಕನ ಡುಪ್ಲೆಕ್ಸ್ ಮನೆ ಕಟ್ಸ್ಬಿಟ್ವು ಅನಿಸ್ಬಿಡ್ತಾಯಿತ್ತು. ಒಂದು ಸ್ಟೆಪ್ಸ್ ಹತ್ತಬೇಕು ಅಂದರೆ ಒಂಥರ ಏನೋ ಗುಡ್ಡ ದೊಡ್ಡ ಬೆಟ್ಟ ಹತ್ತದಂಗೆ ಹಾಗೆಲ್ಲ ಹಂಗೆ ಮಾಡ್ಕೋತಾ ಇದ್ದೆ. ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ನನಗೆ ಸುಸ್ತಾಗ್ತಿದೆ ಅಂತ. ಸೊ ಅದು ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಈಗ ನನಗೆ ಅನಿಸುತ್ತಲ್ಲ, ಎಷ್ಟೊಂದು ಕೆಲಸ ಮಾಡ್ತೀನಿ ನಾನು, ಎಷ್ಟೆಲ್ಲ ಓಡಾಡ್ತೀನಿ, ಏನು ಮಾಡ್ತೀನಿ. ಬಟ್ ನಾರ್ಮಲ್ ಎಷ್ಟು ಕೆಲಸ ಮಾಡಿ ಎಷ್ಟು ಸುಸ್ತಾಗಬೇಕೋ ಅಷ್ಟು ಸುಸ್ತಾಗುತ್ತೆ. ಆ ಥರ ಎಲ್ಲ ತುಂಬ ಅನುಭವಿಸ್ಬಿಟ್ಟೆ ನಾನಂತೂ. ಸೊ ಆ ಥರ ನೆಕ್ಸ್ಟ್ ಇದೆ ಇವಳ್ದೇ ಸ್ವಲ್ಪ, ಇವಳು ಸ್ಪೆಷಲ್ ಕ್ಯಾಂಡಿಡೇಟ್ ಅಲ್ವಾ, ಅದಕ್ಕೇ ಇವಳಿಗೆ ಮೆಹಂದಿ ಎಲ್ಲ ಹಾಕಿ ನೆಕ್ಸ್ಟ್ ಡೇಗೆ ಇದು ಅವತ್ತು ರಾತ್ರಿ ಹಾಕಿದ್ದಿದ್ದು. PTM ದಿನ ರಾತ್ರಿ ಬಂದೆ, ಹಸ್ಬೆಂಡ್ ಪ್ರಾಕ್ಟೀಸ್ಗೆಲ್ಲ ಹೋದರು, ಮಲಗಿಬಿಟ್ಟಿದ್ದು 2-3 ಅವರ್ಸ್ ಮಲಗಿಬಿಟ್ಟಿದ್ದೀನಿ. ತಲೆಯೆಲ್ಲ ಪಟ 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 ಹೊಡ್ಕೊತಾ ಇದೆ. ಏನಕ್ಕೆ ಅಂದರೆ ಮೈಗ್ರೇನು. ನನಗೆ ಜಾಸ್ತಿ ಮಾತಾಡಿದ್ರು ಕಷ್ಟ, ನಗಬಾರ್ದು ಜಾಸ್ತಿ, ಮತ್ತು ಜಾಸ್ತಿ ಲೈಟ್ ಇಂಟೆನ್ಸಿಟಿ ಇವೆಲ್ಲ ನನಗೆ ಆಗಲ್ಲ. ಎಷ್ಟು ಆಲ್ಮೋಸ್ಟ್ ಒಂದು 9th ಸ್ಟ್ಯಾಂಡರ್ಡಿಂದನೇ ನನಗೆ ಮೈಗ್ರೇನು. ಅದೇನು ದೊಡ್ಡ ಕಾಯಿಲೆ ಅಂತ ಏನಿಲ್ಲ, ಬಟ್ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡ್ರೆ ನನಗೆ ತುಂಬ. ಈ ನಡುವೆ ಅಂತೂ ಬಂದೇ ಇರಲಿಲ್ಲ, ವರ್ಷಗಟ್ಟಲೆ ಆಗೋಯ್ತು ನನಗೆ ಬಂದಿರಲಿಲ್ಲ. ತುಂಬ ದಿನ ಆದಮೇಲೆ ಈ ಥರ ಮೈಗ್ರೇನ್ ಸ್ಟಾರ್ಟ್ ಆಯಿತು. ತಲೆ ಕೆಳಗಡೆ ಎಲ್ಲ ಪಟ 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 ಹೊಡ್ಕೊಳ್ಳುತ್ತೆ. ನನ್ನ ಮಗಳು ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಲು. ಬಟ್ ಮನೆಯಲ್ಲಿ ಈ ಥರ ಏನಾದ್ರು ಹುಷಾರಿಲ್ಲ ಅಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಬಟ್ ಅದು ನಾನೇ ಜಾಸ್ತಿ ತೊಗೊಳ್ಳಲ್ಲ, ಡಿಪೆಂಡ್ ಆಗಿಬಿಡ್ತೀನಿ ಒಬ್ಬರ ಮೇಲೆ ಅಂತ. ಆದಷ್ಟು ನಾನು ಇಂಡಿಪೆಂಡೆಂಟಾಗಿ ಮಾಡ್ಕೋತೀನಿ. ನನಗೆ ಮೆಹಂದಿ ಹಾಕೋಕ್ಕೆ ಬರಲ್ಲ ಫ್ರೆಂಡ್ಸ್, ಎಷ್ಟು ಬರುತ್ತೋ ಅಷ್ಟರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಫಸ್ಟ್ ಆಫ್ ಆಲ್ ತಲೆ ಸಿಕ್ಕಾಬಟ್ಟೆ ನೋಯ್ತಾ ಇತ್ತು. ಹೆಂಗೆ ಬರುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಹೆಂಗೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದೆ ತೋರಿಸ್ತೀನಿ ಆಯಿತಾ. ಬೆಳಿಗ್ಗೆ ಅನ್ನ ಮೊಸೊಪ್ಪು ಸಾರು ಆಯಿತಾ, ಜೊತೆಗೆ ಪಪ್ಪಾಯ ಸ್ವಲ್ಪ ತಿಂದೆ, ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ತಿಂದಿದ್ದೀನಿ, ಚಿಯಾ ಸೀಡ್ಸ್ ಕುಡ್ದಿದ್ದೀನಿ, ಮತ್ತು ಜೀರಿಗೆ ನೀರು ಇಷ್ಟನ್ನು ಕುಡ್ತಿದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು. ಮಧ್ಯಾಹ್ನ ಅನ್ನ ಮೊಸೊಪ್ಪು ಸಾರು ಒಂದು 3 ತುತ್ತು ಅಷ್ಟೇ. ಅದರ ಜೊತೆಗೆ ನಾನು ಮೊಟ್ಟೆ ಪಲ್ಯ ತೊಗೊಂಡಿದ್ದೀನಿ, ಎಗ್ ಫ್ರೈ. ಸಂಜೆ ಗ್ರೀನ್ ಟೀ ತೊಗೊಂಡಿದ್ದೆ, ಒಂದು ದೊಡ್ಡ ಗ್ಲಾಸಷ್ಟು ಗ್ರೀನ್ ಟೀ ತೊಗೊಂಡಿದ್ದೆ. ರಾತ್ರಿ ಬಂದು ಕಡಲೆ ಹಿಟ್ಟಿನ ದೋಸೆ ಮಾಡ್ಕೊಂಡಿದ್ದೆ. ಅದು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಆದರೆ ನಾಳೆ ತೋರಿಸ್ತೀನಿ. ಕಡಲೆ ಹಿಟ್ಟು ಒಂಥರ ಬಜ್ಜಿ ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೊಂಡು, ಅದಕ್ಕೆ ಜೀರಿಗೆ, ಉಪ್ಪು, ಖಾರದ ಪುಡಿ ಮತ್ತು ಎಂಥದ್ದು ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕಿದ್ದೆ. ಅದೊಂಥರ ಪಕೋಡ ತಿಂದಂಗೆ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು 7 o'clock ಅಷ್ಟೊತ್ತಿಗೆ ತಿಂದಿದ್ದೀನಿ. ನೋಡೋಣ ನಾಳೆ ಹೆಂಗಾಗುತ್ತೆ ಅಂತ. ಈಗ ನನ್ನ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ. ಫಸ್ಟು ತುಂಬ ಚೆನ್ನಾಗಿ ಆಗ್ತಿತ್ತು ನಂದು ವೆಯ್ಟ್ ಲಾಸ್. ಒಂದು 1 ವೀಕಿಗೆಲ್ಲ ಒಂದು 2 kg ಕಡಿಮೆ ಆಗೋಗ್ತಿತ್ತು, ಯಾಕೆಂದರೆ ವಾಟರ್ ವೇಟ್ ಅಲ್ವಾ, ಅದು ಬೇಗ ಹೋಗ್ತಿತ್ತು. ಈಗ ಹೆಂಗಾಗುತ್ತೆ, ನನ್ನ ಬಾಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ವೆಯ್ಟ್ ಎಷ್ಟಿದೆ, ಎಷ್ಟು ಕಡಿಮೆ ಆಯಿತು, ಕಡಿಮೆ ಆದರೂ ತೋರಿಸ್ತೀನಿ, ಜಾಸ್ತಿ ಆದರೂ ತೋರಿಸ್ತೀನಿ. ಬಟ್ ಒಂದು ಡಯಟ್ ಮಿಸ್ ಮಾಡಿದ್ರೂ ತೋರಿಸ್ತೀನಿ. ಬಟ್ ಜೆನ್ಯೂನಾಗಿ ಮಾಡ್ತಾಯಿದ್ದೀನಿ. ಇದು ವೀಡಿಯೋಗೋಸ್ಕರ ಅಲ್ವೇ ಅಲ್ಲ. ನಾನು ಪರ್ಸ್ನಲಿ ಅಂದ್ಕೊಂಡಿದ್ದು ಹೌದು, ನಾನು ಚೇಂಜಸ್ ಮಾಡ್ಕೋಬೇಕು ಅಂತ. ಬಟ್ ಇದಂತೂ ಜೆನ್ಯೂನ್ ರೀಸನ್ ಫ್ರೆಂಡ್ಸ್. ನಾನೇನು ಏನೇ ಸ್ಟ್ರೆಸ್ ಆದರೂ ಸಂಜೆ ಅಷ್ಟು ತಿಂತಿದ್ದೆ. ಬೆಳಗ್ಗೆ ಅಂತೂ ನಮಗೆ ತಿನ್ನೋಕ್ಕೆ ಟೈಮೂ ಇರ್ತಿರ್ಲಿಲ್ಲ. ನನಗೆ ಗಿಲ್ಟ್ ಇಲ್ಲ ಅದಕ್ಕೆ ನಾನೇನೋ ಅನ್ಹೆಲ್ದಿ ತಿಂದು ದಪ್ಪ ಆಗಿದ್ದೀನಿ ಅಂತ. ನನ್ನ ಬಾಡಿಯಲ್ಲಿ ಮೆಟಬಾಲಿಸಮ್ ತುಂಬ ಲೋ ಆಗಿತ್ತು, ನಂದು ತುಂಬ ಜಾಸ್ತಿ ಇತ್ತು. ಫಸ್ಟ್ ಸ್ವೆಟ್ ಆಗೋದು ಎಲ್ಲ ಜಾಸ್ತಿ ಇತ್ತು. ಡಾಕ್ಟರ್ ಹೇಳ್ತಿದ್ರು, ನಿಮ್ಮದು ಒಳ್ಳೆಯದು ಮೆಟಬಾಲಿಸಮ್ ಆ ಥರ ಎಲ್ಲ ಆದರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ, ನಿಮ್ಮದು ಸ್ವೆಟ್ ಎಲ್ಲ ಆಗೋದು ಒಳ್ಳೆಯದು ಅಂತ. ಬಟ್ ಹೋಗ್ತಾ ಹೋಗ್ತಾ ಮೇಜರ್ ರೀಸನ್ ಒಂದು 3 months ತುಂಬ ಅನುಭವಿಸ್ಬಿಟ್ಟು ಈಗ ಒಂದು ಲೆವೆಲ್ಗೆ ಸ್ಟೆಬಿಲಿಟಿ ಬಂದಿದೆ. ನೋಡೋಣ ಹೆಂಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಈ 10 days ರೆಗ್ಯುಲರಾಗಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಶಾರ್ಟ್ಸಲ್ಲೂ ನೋಡಿ, ಶಾರ್ಟ್ಸಲ್ಲಿ ಮೇಯ್ನಾಗಿ ನಾನು ವೆಯ್ಟ್ ಲಾಸ್ದೇ ಸೀರೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಬರೀ ವೆಯ್ಟ್ ಲಾಸ್ದು ಬೇಕು ಅಂದರೆ ನೀವು ಶಾರ್ಟ್ಸ್ ನೋಡಿ. ಇದರಲ್ಲಿ ವ್ಲಾಗು, ಮೋಟಿವೇಶ್ನಲ್ ವ್ಲಾಗು
ಜೊತೆಗೆ ಏನಾದ್ರು ರೆಸಿಪೀಸ್ ಏನಾದ್ರು ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಟೈಮ್ ಇರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ನಾನೇನಾದರೂ ಕಮೆಂಟ್ಸಿಗೆ ರಿಪ್ಲೈ ಮಾಡಲಿಲ್ಲ ಅಂದರೆ. ನನಗೆ ನಿಜವಾಗ್ಲೂ ರಿಪ್ಲೈ ಮಾಡಬಾರ್ದು ಆ ಥರ ಇಲ್ಲ, ಏನೂ ಇಲ್ಲ. ಬಟ್ ನೋಡ್ತೀನಿ, ಅದು ಅಷ್ಟು ಸುಸ್ತಾಗಿರುತ್ತೆ ಅಂದರೆ ನನಗೆ ಆ ಮೊಬೈಲ್ ಎತ್ತಿಟ್ಬಿಡೋಣ ಅನ್ನೋ ಲೆವೆಲ್ಗಾಗಿರುತ್ತೆ. ಆ ವೀಡಿಯೋ ಮಾಡೋದು ಅದೆಲ್ಲ ಎಷ್ಟು ಕಷ್ಟ ಗೊತ್ತಾ. ಆಮೇಲೆ ಈ ನಡುವೆ ಅಂತೂ ನಮ್ಮದು PPT ಎಲ್ಲ ಮಾಡಬೇಕು, ಅದನ್ನು ಮೊಬೈಲಲ್ಲೇ ಮಾಡ್ತಾಯಿರ್ತೀನಿ. ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಿ, ಪಾಠ ಮಾಡಿರ್ತೀನಿ, ಚಿಕ್ಕೊಳಗೆ ಬಂದು ಮಾಡ್ತೀನಿ, ಮನೆಗೆ ಕ್ಲೀನ್ ಮಾಡ್ತೀನಿ. ನನಗೆ ತಲೆನೇ ಓಡಲ್ಲ, ಬೇಡಪ್ಪ ಸೈಡ್ಗೆ ಇಟ್ಬಿಡೋಣ ಮೊಬೈಲು ಅನ್ನೋಷ್ಟು ಅನಿಸುತ್ತೆ. ಆಯಿತಾ, ಜೆನ್ಯೂನಾಗಿ ಯಾರಾದರೂ ಇದು ಮಾಡಿದ್ರೆ ನಾನು ರಿಪ್ಲೈ ಮಾಡಿದ್ದೀನಿ, ಮೇಲೆಲ್ಲ ಮಾಡಿದ್ದಾರೆ, ಅವ್ರಿಗೂ ರಿಪ್ಲೈ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು, ಬೇಕು ಅಂತ ನಾನೇನು ರಿಪ್ಲೈ ಮಾಡಿದೆ ಆ ಥರ ಎಲ್ಲ ಏನೂ ಇಲ್ಲ. ಏನಾದ್ರು ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಎಷ್ಟಾಗುತ್ತೋ ಅಷ್ಟು ನಾನು ರಿಪ್ಲೈ ಮಾಡ್ತೀನಿ. ಏನಾಗುತ್ತೋ ಅಷ್ಟು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರಿ ಫ್ರೆಂಡ್ಸ್. ತುಂಬ ಕಷ್ಟ ಇರುತ್ತೆ, ವರ್ಲ್ಡ್ ಅಷ್ಟು ಈಸಿಯಾಗಿರಲ್ಲ. ನೀವು ಎಷ್ಟೊಂದು ಪ್ರಾಬ್ಲಮ್ಸ್ ಹೇಳ್ಕೊತೀರಾ, ಇಲ್ಲ ಅಂತಲ್ಲ, ಜೆನ್ಯೂನ್ ಪ್ರಾಬ್ಲಮ್ಸ್ ಹೇಳ್ಕೊತೀರಾ. ಏನೇ ಆದರೂ ಕೂಡ ನೀವು ಸ್ಟ್ರಾಂಗ್ ಇರೋದನ್ನು ಟ್ರೈ ಮಾಡಿ. ತುಂಬ ಕಷ್ಟ, ಎಲ್ಲರದು ಮೇಂಟೈನ್ ಮಾಡಿಕೊಂಡು ತುಂಬ ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಬಟ್ ಏನು ಸೊಲ್ಯೂಷನ್ ಮಾಡ್ಬೋದು ಅಂತ ಒಂದು 10 ನಿಮಿಷ ನೀವೇ ಯೋಚನೆ ಮಾಡಿಕೊಂಡು ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಹೇಗೆ ನಾನು ಲೈಫ್ನ ಲೀಡ್ ಮಾಡ್ಬೋದು, ಸ್ಟ್ರೆಸ್ ಇಲ್ದಂಗೆ ಯಾವ ರೀತಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ರಾತ್ರಿ ಇದೆಲ್ಲ ಇವರು ಎಂಜಾಯ್ ಮಾಡ್ತಾಯಿದ್ದಿದ್ದು, ಇದು ಬರ್ಡೇ ನೈಟೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಆಮೇಲೆ ಕೆಲವೆಲ್ಲ ಗೇಮ್ಸ್ ಎಲ್ಲ ಆಡಿಸಿದ್ಲು ಅವಳ ಫ್ರೆಂಡ್ಸಿಗೆ ಎಲ್ಲನೂ ಗೇಮ್ಸ್ ಎಲ್ಲ ಆಡಿಸಿ. ಆಮೇಲೆ ಇವರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಯಿದ್ದಾರೆ. ಅಲ್ಲೇ ಕೆಲವು ಸ್ಟೆಪ್ಸ್ ಎಲ್ಲ ಕಲ್ತಿದ್ರು, ಅದನ್ನೆಲ್ಲ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿಕೊಂಡು ನಕ್ಕು ಸಾಕಾಯಿತು. ನನಗೆ ನಗಕ್ಕೂ ಆಗ್ತಿರ್ಲಿಲ್ಲ, ನಾನು ಹೇಳಿದ್ನಲ್ಲ ತಲೆಯೆಲ್ಲ ಬಡ್ಕೋತಾ ಇತ್ತು ಫುಲ್ಲು. ಹಾಗಂತ ತಿಂದಿದ ತಕ್ಷಣ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಗೋಕ್ಕೂ ಆಗಿರಲಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸ್ಥಿತಿ. ಆಮೇಲೆ ಒಂದು ರಾತ್ರಿ ಮಲ್ಗಾದ್ಮೇಲೆ ನೆಕ್ಸ್ಟ್ ಡೇ 31 ಸ್ವಲ್ಪ ಸರಿ ಹೋಗಿದ್ದೆ. ಅದು ಪ್ರಾಕ್ಟಿಕಲಿ ಕಷ್ಟ, ಅಷ್ಟರ ಜನ ಜೊತೆ ಮಾತಾಡಿ ಸುಸ್ತಾಗ್ಬಿಡುತ್ತೆ. ಸೊ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ವೆಯ್ಟ್ ಲಾಸ್ ಯಾರು ಮಾಡ್ತಾರೋ ಅವ್ರಿಗೂ ಶೇರ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.